ಫಸ್ಟ್ ಆಫ್ ಆಲ್ ನಾನು ಅಪಲೈಸ್ ಮಾಡ್ತೀನಿ ಎಲ್ಲ ಸ್ಟೂಡೆಂಟ್ಸ್, ಎಲ್ಲ BTU 6th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ. ಸೊ ಯಾಕೆಂದ್ರೆ ಮಾಡಲ್ 3 ಮಾತ್ರ ನಾನು ಕಂಪ್ಲೀಟ್ ಮಾಡಿದ್ದೆ. ಮಾಡಲ್ ಕ್ವಶನ್ ಪೇಪರ್ ಹಾಗಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ, ಸೊ ಅರ್ಥ ಆಗಿದೆ, ಅವರೆಲ್ಲ ಅರ್ಥ ಮಾಡಿದ್ದಾರೆ. ಇನ್ನು ಕೆಲವು ಅರ್ಥ ಆಗಿದೆ, ಕೆಲವು ಕಾಮೆಂಟ್ ನೋಡಿದೆ. ಸೊ ಕೆಲವು ಕಾರಣಾಂತರಗಳಿಂದ ನಾನು ಬಿಸಿ ಇದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆದರೂ ಪರವಾಗಿಲ್ಲ, ನಾನೀಗ ಸೊ ನಾಳೆ ಎಕ್ಸಾಮ್ ಇದೆ. ಸೊ ಈ ವಿಡಿಯೋ ನೋಡ್ಕೊಂಡು ಜಸ್ಟ್ ಒಂದ್ಸಲ ವಿಡಿಯೋ ನೋಡಿ ಮತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಐ ಹೋಪ್ ಯು. ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಈಗ ಆಲ್ಮೋಸ್ಟ್ ಆಲ್ ಒಂದು 60 to 70 ಮಾರ್ಕ್ಸ್ ಸೊ 80 ಮಾರ್ಕ್ಸ್ ತೆಗಿಬೋದು. ಸೊ ಆ ಥರ ಈ ವಿಡಿಯೋಯಿಂದ ನಾನು ನಿಮಗೆ ಹೇಳ್ಕೊಡ್ತೇನೆ. ಏನು ಅಂದ್ರೆ, ಸೊ ನೀವು ನೋಡಿರ್ಬೋದು ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಅಪಾರ್ಟ್ ಫ್ರಮ್ ಏನು ಅಂದ್ರೆ, ಸೊ ಮಾಡಲ್ ಪೇಪರ್ ಏನು ಕ್ವಶನ್ ಕೇಳಿದ್ರೆ ಅದ್ರ ತರನೇ ಕ್ವಶನ್ಸ್ ಕೆಲವೊಬ್ಬರು ಇದರಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ BCS 601 ಅಲ್ಲಿ ಕೆಲವು ಕಾಮೆಂಟ್ ನೋಡಿದೆ ಮತ್ತೆ ಸೊ ಫೀಡ್ಬ್ಯಾಕ್ ನೋಡಿದ್ಮೇಲೆ ಗೊತ್ತಾಯ್ತು. ಸೊ ಏನು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಕ್ವಶನ್ಸ್ ಕೇಳಿದ್ರಂತೆ. ಸೊ ಅದು ಬರಿ ಆಗ್ಬಿಟ್ಟು ನೀವು ರಿಸಲ್ಟ್ ಬರೋದ್ರ ಚಾನ್ಸಸ್ ಇರುತ್ತೆ. ನೀವು ರಿಸಲ್ಟ್ ಬರ್ಬೇಕು ನಿಮ್ದು. ಸೊ ರಿಸಲ್ಟ್ ಬಂದ್ರೆ ನೀವು ಡಿಸಿಷನ್ ತಗೊಳ್ಳಿ. ಸೊ ಈಗ BCS 602 ಅಂದ್ರೆ ಮಿಷನ್ ಲರ್ನಿಂಗ್ ಎಲ್ಲರೂ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರೆ ಅದು ಮಾಡಲ್ ಕ್ವಶನ್ ಪೇಪರ್ ಮಾಡಲ್ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಯಾರ್ಯಾರು ಓದಿಲ್ಲ, ಸೊ ಓದ್ಕೊಳ್ಳಿ. ನಾಳೆ ಎಕ್ಸಾಮ್ ಇದೆ, ಇವತ್ತು ನೈಟ್ ಓದ್ಕೊಳ್ಳೋಣ ಅಂತ ತುಂಬಾ ಜನ ಇರ್ತಾರೆ. ಸೊ ನಾನು ಆ ಕ್ಯಾಟಗರಿ ಸೇರಿದ ಸ್ಟೂಡೆಂಟೇ ಆಗಿದ್ದೆ, ಬಟ್ ಈಗ ಆ ತರ ಏನಿಲ್ಲ. ಸೊ ನೀವು ಏನ್ ಮಾಡಿದ್ರೆ ಈ ವಿಡಿಯೋನ ಜಸ್ಟ್ ಒಂದ್ಸಲ ವಾಚ್ ಮಾಡಿ. ಸೊ ಇದ್ರೊಳಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಕೀಮ್ ಆಫ್ ಎವಾಲ್ಯೂಷನ್, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಇದು ಸ್ಕೀಮ್ ಆಫ್ ಎವಾಲ್ಯೂಷನ್ 21 ಸ್ಕೀಮ್ ಅಲ್ಲಿ ಇದ್ದಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಅಂತ. ಇದು 21 ಸ್ಕೀಮ್ ಇದ್ದಿದ್ದು ಸ್ಕೀಮ್ ಆಫ್ ಎವಾಲ್ಯೂಷನ್. ಬಟ್ ಇದರಲ್ಲಿ ಸೊ ಏನು ನಿಮ್ ಮಿಷನ್ ಲರ್ನಿಂಗ್ ಸಬ್ಜೆಕ್ಟ್ ಕೂಡ ಇದ್ರ ಬೇಸ್ ಮೇಲೆ ರೆಫರೆನ್ಸ್ ಮೇಲೆ ನಿಮಗೆ ಸಬ್ಜೆಕ್ಟ್ ನ ಮಾಡ್ಬೋದು. ಮತ್ತೆ ಆ ಸಬ್ಜೆಕ್ಟ್ ಏನು ಕಾನ್ಸೆಪ್ಟ್ ನ ಪಿಕ್ ಮಾಡಿದ್ರೆ ಸೊ ಇದ್ರ ಬೇಸ್ ಮೇಲೆನೆ. ಸೊ ಇದರಲ್ಲಿ ಏನು ಅಂದ್ರೆ ಜಸ್ಟ್ ಮಿಷಿನ್ ಲರ್ನಿಂಗ್ ಏನು ಇದೆಯಲ್ಲ, ಸೊ ಇಷ್ಟು ಬ್ರಾಂಚಸ್ ಅಂದ್ರೆ ಇಷ್ಟು ಟಾಪಿಕ್ಸ್ ನಿಮ್ಮ ಸಬ್ಜೆಕ್ಟ್ ಇನ್ ಡೆಪ್ತ್ ಆಗಿದ್ದಾರೆ. ನಿಮ್ಮ ಸಬ್ಜೆಕ್ಟ್ 21 ಸ್ಕೀಮ್ ಅಲ್ಲಿ ಇನ್ ಡೆಪ್ತ್ ಆಗಿದ್ದಾರೆ. ಅದನ್ನ ಇಲ್ಲಿ ಹೇಳಕ್ ಬಂದಿರೋದು. ಸೊ ಮೊದಲನೇದಾಗಿ ನೋಡಿ, ಸೊ 21 ಸ್ಕೀಮ್ ಅಲ್ಲಿ ಸೊ ಮಾಡಲ್ 1 ಫುಲ್ ಏನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ ಡೆಪ್ತ್ ಆಗಿ ಕಾನ್ಸೆಪ್ಟ್ ಇದ್ರು. ನಾನು ಇಲ್ಲಿ ತಗೋತೀನಿ ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಫುಲ್ ಇಟ್ಟಿದ್ರು, ಇಲ್ಲಿ ಈ ಕಾಣಿಸುತ್ತೆ ಅನ್ಕೋತೀನಿ. ಓಕೆ, ಸೊ ನೋಡಿ ಇದಿಷ್ಟು ಆರ್ಟಿಫಿಷಿಯಲ್. ಮಾಡಲ್ 1 ಫುಲ್ಲು ಆರ್ಟಿಫಿಷಿಯಲ್. ಸೊ ಮಾಡಲ್ 2 ಎಲ್ಲೋ ಕೆಲವೊಂದು ಕ್ವಶನ್ ಮಾತ್ರ ನೋಡಿ, ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಬಿಗ್ ಡೇಟಾ. ಸೊ ಈ ನಿಮ್ಗೂ ಈ ಟಾಪಿಕ್ ಇದೆ. ಸೊ ಇದ್ರ ಮೇಲೂ ಕ್ವಶನ್ ಕೇಳ್ಬೋದು ಮೇ ಬಿ. ನೋಡಿ ಅದು 3ನೇ ಕ್ವಶನ್ ಇಲ್ಲಿ ಕೇಳಿರೋದು ಇವ್ರಿಗೆ. ಸೊ 21 ಸ್ಕೀಮ್ ಅವ್ರಿಗೆ, ಓಕೆನಾ. ಸೊ ಆ ಕ್ವಶನ್ ಇಲ್ಲಿ ಇದು ಮಾಡಿರೋದು ನೋಡಿ. ಏನು ಅಂದ್ರೆ 3B ಕ್ವಶನ್. ಓಕೆ, ಸೂಪರ್ವೈಸ್ ಲರ್ನಿಂಗ್, ಅನ್ಸೂಪರ್ವೈಸ್ ಲರ್ನಿಂಗ್ ನಿಮ್ಗೂ ಕ್ವಶನ್ ಇದೆ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ ಆಲ್ ಇದೆ. ಸೊ ಓದ್ಕೊಂಡಿರ ಅನ್ಕೋದಿ ನೋಡಿ. ಈ ತರ ಸಿಂಪಲ್ ಪಾಯಿಂಟ್ ವೈಸ್ ನೋಡಿ, ಇಷ್ಟು ಸಿಂಪಲ್ ಆಗಿ ಪಾಯಿಂಟ್ ವೈಸ್ ಬರ್ದ್ಬಿಟ್ರೆ BTUದವರು ಜಾಸ್ತಿನ ಈ ತರ ಫುಲ್ ಇನ್ ಡೆಪ್ತ್ ಆಗಿ ಕುತ್ಕೊಂಡು ಏನೇನು ಬರ್ದಿರೋ ಸ್ಟೂಡೆಂಟ್ಸ್ ಯಾವ ತರ ನಾವು ಮಾರ್ಕ್ಸ್ ಕೊಡ್ಬೇಕು ಅಂತ ಡೆಪ್ತ್ ಆಗಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ಸೊ ಮಾರ್ಕ್ಸ್ ಎಲ್ಲ ಅಲೋಕೇಟ್ ಮಾಡಲ್ಲ ಅವರು. ಜಸ್ಟ್ ಏನು ಅಂದ್ರೆ ಈ ತರ ನೋಡಿ, ಇಷ್ಟು ಈಸಿಯೆಸ್ಟ್ ಚೆನ್ನಾಗಿದೆ ಆನ್ಸರ್ಸ್ ನೋಡಿ. ಝೂಮ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಷ್ಟಿದ್ರೆ ಸಾಕು ನೋಡಿ, ಇಷ್ಟೇ. ಅವ್ರಿಗೆ ಇಲ್ಲಿ ಏನಿದೆ ನೋಡಿ, ಒಂದು ಪಾಯಿಂಟ್ ಸೂಪರ್ವೈಸ್ ಲರ್ನಿಂಗ್ ಪ್ರತಿಯೊಂದು ಪಾಯಿಂಟ್ಗೂ ಎಷ್ಟು ಒಂದೊಂದು ಮಾರ್ಕ್ಸ್ ಕೊಡ್ತಾರೆ. ಹಿಂಗ್ ಪಾಯಿಂಟ್ ವೈಸ್ ಇರಬೇಕು. ಸೊ ಒಂದ್ ಸ್ವಲ್ಪ ನೀವು ಎಕ್ಸ್ಪ್ರೆಷನ್ ನೀವು ಓನ್ ಆಗಿ ಎಕ್ಸ್ಪ್ರೆಷನ್ ಕೊಟ್ರೆ ಸಾಕು. ಸೊ ಈಸಿಯಾಗಿ ನೀವು ಪಾಸ್ ಆಗ್ಬಿಡಿದ್ರು. ಇಷ್ಟು ಅಚ್ಚುಕಟ್ಟಾಗಿರ್ಬೇಕು, ಹ್ಯಾಂಡ್ ರಿಟರ್ನ್ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಅರ್ಥ ಆಗೋ ತರ ಇರಬೇಕು. ಒಂದ್ಸಲ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ಬಿಡ್ಬೇಕು, ಈ ತರ ಇರಬೇಕು. ಮತ್ತೆ ಎಲ್ಲೂ ನೀವು ರಿಸಲ್ಟ್ ಅಂದ್ರೆ ಎಕ್ಸಾಮ್ ಶೀಟ್ ಅಲ್ಲಿ ಏನು ಆನ್ಸರ್ ಶೀಟ್ ಅಲ್ಲಿ ಚಿತ್ತು ಕಟ್ ಹಾಕ್ಬಾರ್ದು. ಲೈಕ್ ಯಾವ ತರ ಅಂದ್ರೆ, ಸೊ ಕಾಟ್ ಮಾಡಬಾರ್ದು, ಪೆನ್ ಅಲ್ಲಿ ಜಾಸ್ತಿ ಓವರ್ ರೈಟ್ ಮಾಡಬಾರ್ದು, ಈ ತರ ಯಾವ್ದೇ ತರದ ಮಾಡಬಾರ್ದು. ಅವಾಗ ಏನಂದ್ರೆ ಸೊ ಇವ್ರಿಗೆ ಏನು ಗೊತ್ತಿಲ್ಲ, ಸೊ ಏನೋ ಮಾಡಿದ್ದಾರೆ ಅಂತ ಒಂದು ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಎವಾಲ್ಯೂಟರ್ಗೆ. ಸೊ ಅದಕ್ಕೋಸ್ಕರ ನೀವು ಎಲ್ಲೂ ಆನ್ಸರ್ ಶೀಟ್ ಅಲ್ಲಿ ನಿಮ್ಮ ಆನ್ಸರ್ ಶೀಟ್ಸ್ ಅಲ್ಲಿ ಸೊ ಈ ತರ ಕಾಟ್ ಮಾಡೋದಾಗ್ಲಿ, ಓವರ್ ರೈಟ್ ಮಾಡೋದಾಗ್ಲಿ ಪೆನ್ ಅಲ್ಲಿ, ಆಯ್ತಾ. ಸೊ ಮತ್ತೆ ಇನ್ನೊಂದು ಎಕ್ಸಾಮ್ ಹಾಲ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಸೊ ಪೆನ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿ. ಸೊ ಅಂದ್ರೆ ಕೆಲವೊಂದು ಲೀಕ್ ಆಗ್ತಿರುತ್ತೆ, ಆ ತರ ಪೆನ್ ಪಾಯಿಂಟ್ ನ ಯೂಸ್ ಮಾಡಿ. ನಾನೊಂದು ಯೂಸ್ ಮಾಡಿದ್ದೆ, ಆ ಪೆನ್ನು ಏನಾಗಿತ್ತು ಅಂದ್ರೆ ಸ್ವಲ್ಪ ಲೀಕ್ ಆಗಿತ್ತು. ಸೊ ಅವಾಗ ನಿಮ್ಗೆ ಲೆಕ್ಚರರ್ಸ್ ಬೈದಿದ್ರು, ಅದಕ್ಕೋಸ್ಕರ ಅದೊಂದು ನಿಮ್ಗೆ ಇರ್ಲಿ ಅಂತ ಹೇಳಿದೆ. ಸೊ ಪೆನ್ ಅನ್ನ ಕ್ಲೀನ್ ಆಗಿ ಯಾವ ಯೂಸ್ ಮಾಡಿದ್ರೆ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿ, ಬ್ಲಾಕ್ ಯೂಸ್ ಮಾಡಿ, ಬ್ಲಾಕ್ ಅಲ್ಲೇ ಯೂಸ್ ಮಾಡಿ. ಮತ್ತೆ ಎಲ್ಲೆಲ್ಲಿ ನೆಸೆಸರಿ ಇರುತ್ತೆ ಅಲ್ಲಲ್ಲಿ ಇದನ್ನ ಹಾಕಿ, ಏನೋ ಲೈನ್ಸ್ ಹಾಕಿ ನೋಡಿ. ಈ ಲೈನ್ಸ್ ಹಾಕಿ, ಇಲ್ಲಿ ಅವ್ರ ಲೈನ್ ಹಾಕಿಲ್ಲ ಬಟ್ ನೀವು ಲೈನ್ ಹಾಕಿ, ಆಯ್ತಾ. ಸೊ ಇನ್ನು ಗುಡ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಎವಾಲ್ಯೂಟರ್ಗೆ. ಸೊ ಇಲ್ಲೊಂದು ಲೈನ್ ಹಾಕಿ, ಈ ತರ ಕ್ವಶನ್ ಏನಾದ್ರು ಕೇಳಿದ್ರೆ ಈ ತರ ಮೇ ಬಿ ಇದೊಂದು ಕ್ವಶನ್ ಕೇಳ್ಬೋದು. ಇದು 100% ಕೇಳ್ತಾರೆ. ಯಾಕಂದ್ರೆ ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಯಾವ ಕ್ವಶನ್ಸ್ ನ ಕೇಳ್ತಾರೆ ಅಂತ ನೀವು ಓದ್ಕೊಂಡಿರ್ತಾರೆ, ಅವರು ಅನ್ಎಕ್ಸ್ಪೆಕ್ಟೆಡ್ ಆ ಕ್ವಶನ್ಸ್ ನ ಕೇಳಿರ್ತಾರೆ. ಇದನ್ನ ನೋಡ್ಕೊಂಡ್ರಿ. ಎನಿ ಫೋರ್ ಡಿಫರೆನ್ಸ್ ಬಿಟ್ವೀನ್ ಸೂಪರ್ವೈಸ್ಡ್ ಅಂಡ್ ಅನ್ಸೂಪರ್ವೈಸ್ಡ್
ಮಿಷಿನ್ ಲರ್ನಿಂಗ್. ಓಕೆನಾ, ಸೊ ಇದೊಂದು ಇದು ಮಿಷಿನ್ ಲರ್ನಿಂಗ್ ಕ್ವಶನ್, ಇದೊಂದು ಕ್ವಶನ್ ಕೇಳಬಹುದು, ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ಇನ್ನು ಎಷ್ಟು ಪಾಯಿಂಟ್ ಬರ್ಬೇಕಂದ್ರೆ ನೋಡಿ 4 ಪಾಯಿಂಟ್ ಇಷ್ಟೇ ಬರ್ಬೇಕಾದ್ರೆ ನೀವು ಪ್ರತಿಯೊಂದಕ್ಕೂ ಒಂದೊಂದು ಪಾಯಿಂಟ್ ಕೊಡ್ತಾರೆ, ಮತ್ತೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಬೇಕು. ಅಷ್ಟಕ್ಕೆ ನಿಮಗೆ ಆಲ್ಮೋಸ್ಟ್ ಆಲ್ 6 ಮಾರ್ಕ್ಸ್ 5 ಕ್ವಶನ್ಸ್ ಇದೆ, ಸೊ ಅಷ್ಟು ಕೊಟ್ಬಿಡ್ತಾರೆ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್, ನೋಡಿ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಬಿಗ್ ಡೇಟಾ. ಬಿಗ್ ಡೇಟಾ ಅಂದ್ರೆ ಓದಿರೋದ್ರ ನೀವು ಅಂದ್ಕೋತೀನಿ ನಾನು. ಸೊ ವಾಟ್ ಈಸ್ ದಿ ಬಿಗ್ ಡೇಟಾ ಅಂತ ಓದಿರ್ತಾರಲ್ವಾ, ಅದ್ರ ಬಗ್ಗೆ ಇಲ್ಲಿ ಟೈಪ್ಸ್ ಕೇಳ್ತಾರೆ. ಈ ಕ್ವಶನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಮೇ ಬಿ ಕೇಳಿದ್ರು ಕೇಳ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋ ಇಲ್ಲಿ ಎಕ್ಸ್ಪ್ರೆಷನ್ ನಾನು ಬಂದಿರೋದು. ನೋಡಿ ಇದಕ್ಕೆ ಯಾವ ಟೈಪ್ಸ್ ಬಿಗ್ ಡೇಟಾ ಇದಾವೆ ಅಂತ ಸ್ವಲ್ಪ ಜಸ್ಟ್ ನೋಡ್ಕೊಂಡ್ರೆ, ಸ್ಟ್ರಕ್ಚರ್ ಡೇಟಾ, ಮತ್ತೆ ರೆಕಾರ್ಡೆಡ್ ಡೇಟಾ, ಮತ್ತೆ ಡೇಟಾ ಮ್ಯಾಟ್ರಿಕ್ಸ್, ಗ್ರಾಫ್ ಡೇಟಾ, ಆರ್ಡರ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ, ಮತ್ತೆ ಪ್ರತಿಯೊಂದಕ್ಕೂ ಎಕ್ಸ್ಪ್ಲೇಷನ್ ಮಾಡಿದ್ರೆ, ಸೊ ನಿಮ್ ಓನ್ ಪಾಯಿಂಟ್ಸ್ ಗೆ ಎಕ್ಸ್ಪ್ಲೇನ್ ಮಾಡಿದೀವಿ. ಇಲ್ಲೇನು ನೀವು ಸ್ಟ್ರಕ್ಚರ್ಡ್ ಅಂದ್ರೆ ಏನು ಅಂತ ಗೊತ್ತಿರೋದು. ಸ್ಟ್ರಕ್ಚರ್ ಅಂದ್ರೆ ಕಾಮನ್ ಆಗಿ ನಿಮಗೆ ಗೊತ್ತಾಗ್ತದೆ, ಸ್ಟ್ರಕ್ಚರ್ ಅಂದ್ರೆ ಆರ್ಡರ್ ಆಗಿರುತ್ತೆ ಅಂದ್ರೆ, ಸೊ ಒಂದು ಅಲೈನ್ಮೆಂಟ್ ಇಂದ ಡೇಟಾನ ಸ್ಟೋರ್ ಮಾಡಬಹುದು ನಾವು ಅಂತ ಈಗ ನಾನು ಅನ್ಕೊಂಡಿದ್ದೀನಿ. ಅದೇ ತರ ನೀವು ಓನ್ ಆಗಿ ನೀವು ಅದಕ್ಕೆ ಪಾಯಿಂಟ್ ವೈಸ್ ಬರೆದ್ಬಿಟ್ರೆ ಸಾಕು, ಅವ್ರು ನೋಡಿ ಅಷ್ಟು ಮಾರ್ಕ್ಸ್ ನ ಕೊಟ್ಬಿಡ್ತಾರೆ. ಇಷ್ಟು ಪಾಯಿಂಟ್ ಕಾಣಿಸಿದ್ರೆ ಅವ್ರಿಗೆ ಸಾಕು, ಇಷ್ಟು ಪಾಯಿಂಟ್ಸ್ ಅವ್ರಿಗೆ ಕಾಣಿಸಿದ್ರೆ ಸಾಕು, ನೋಡಿ ಅಷ್ಟು ಮಾರ್ಕ್ಸ್ ಗೆ ಅವ್ರು ಕೊಟ್ಬಿಡ್ತಾರೆ. ಎಷ್ಟು 6 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಈ ಕ್ವಶನ್ 6 ಮಾರ್ಕ್ಸ್ ಇದೆ. ಓಕೆನಾ, 6 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಮೇ ಬಿ ಕೇಳಿದ್ರು ಕೇಳ್ಬೋದು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ. ನೆಕ್ಸ್ಟ್ ಇದು ಇದು ಇರ್ಲಿಲ್ಲ ನಿಮ್ಗೆ, ಇರ್ಲಿಲ್ಲ ಇದೊಂದು. ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಇದು ಕ್ವಶನ್ ಮೇ ಬಿ ಕೇಳ್ಬೋದು. ಮಾಡಲ್ 2 ಅಲ್ಲಿ ಇವ್ರಿಗೆ ಎಕ್ಸ್ಪ್ಲೈನ್ ದಿ ಮಿಷಿನ್ ಲರ್ನಿಂಗ್ ಪ್ರೊಸೆಸ್ ಮಾಡಲ್ ಅಲಾಂಗ್ ವಿತ್ ಡಯಾಗ್ರಾಮ್. ಮೇ ಬಿ ಈ ಕ್ವಶನ್ ಕೂಡ ಕೇಳಿದ್ರು ಲಾಸ್ಟ್ ಟೈಮ್ ಅಲ್ಲಿ ಇವ್ರಿಗೆ. ನೋಡಿ ಮೇ ಬಿ ಈ ಕ್ವಶನ್ ಅಂತೂ 100% ಕೇಳ್ತಾರೆ. ಪ್ರತಿ ನಿಮ್ಗೆ ಮೊದಲನೇ ಮಾಡಲ್ ಇದೆ. ಓಕೆನಾ, ಸೊ ಈ ಕ್ವಶನ್ ಮೇ ಬಿ ಕೇಳಿದ್ರೆ ಕೇಳ್ತಾರೆ, 100% ಕೇಳ್ತಾರೆ. ಅದಕ್ಕೆ ಎಕ್ಸ್ಪ್ಲೇಷನ್ ನೀವು ಈ ತರ ಕೊಡ್ಬೇಕು. ನೋಡಿ ಇಷ್ಟಕ್ಕೂ ಏನೇನು ಡಯಾಗ್ರಾಮ್ ಬರ್ದಿರ್ತಾರ ಆ ಡಯಾಗ್ರಾಮ್ಗೆ ಇಷ್ಟು ಪಾಯಿಂಟ್ಸ್ ಇರ್ತದೆ. ಅಂಡರ್ಸ್ಟ್ಯಾಂಡಿಂಗ್ ದಿ ಬಿಸ್ನೆಸ್ ಮಾಡಲ್, ಅಂಡರ್ಸ್ಟ್ಯಾಂಡಿಂಗ್ ದಿ ಡೇಟಾ, ಮತ್ತೆ ಪ್ರಿಪರೇಷನ್ ಆಫ್ ದಿ ಡೇಟಾ, ಮಾಡೆಲಿಂಗು, ಎವಾಲ್ಯೂಯೇಟು, ಮತ್ತೆ ಡೆಪ್ಲಾಯ್ಮೆಂಟ್. ಓಕೆನಾ, ಸೊ ಈ ತರ ಡಯಾಗ್ರಾಮ್ ಬರ್ದಿದ್ರು. ಏನ್ ಡಯಾಗ್ರಾಮ್ ಬರೀತಾರಲ್ವಾ, ಆ ಡಯಾಗ್ರಾಮ್ ಅಲ್ಲಿ ಇಷ್ಟು ಪಾಯಿಂಟ್ಸ್ ನೀವು ಅಲ್ಲಿ ಡಯಾಗ್ರಾಮ್ ಅಲ್ಲಿ ಇರಬೇಕು, ಅದು ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅವಾಗ ಮಾತ್ರನೇ ಎಷ್ಟು ಮಾರ್ಕ್ಸ್ ಇರುತ್ತೆ ನೋಡಿ, 8 ಮಾರ್ಕ್ಸ್ ಏನೋ ಇದೆ, 6 ಮಾರ್ಕ್ಸ್ ಇದೆ. ಸೊ 6 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ಈ ಪಾಯಿಂಟ್ ಇರಬೇಕು, ಡಯಾಗ್ರಾಮ್ ಅವರಿಗೆ ಅಚ್ಚುಕಟ್ಟಾಗಿರ್ಬೇಕು. ಒಂದು ಎಕ್ಸ್ಪ್ಲೇಷನ್ 2 ಪಾಯಿಂಟ್ಸ್ ಆಗಿ ನೀವು ಬರ್ದಿರಿದ್ರೆ ಮಾತ್ರನೇ ಅವರು ಯಾವ್ದು ಮಾರ್ಕ್ಸ್ ನ ಕಟ್ ಮಾಡಕ್ ಹೋಗೋದಿಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಹಾಗೆ ಕೊಟ್ಬಿಡ್ತಾರೆ ಅವರು. ಮತ್ತೆ ಇಷ್ಟೇ ತರ ಹ್ಯಾಂಡ್ ರೈಟನ್ ಇರಬೇಕು, ಅಚ್ಚುಕಟ್ಟಾಗಿರೋ ಹ್ಯಾಂಡ್ ರೈಟನ್. ಸೊ ನೆಕ್ಸ್ಟ್ ಮೇ ಬಿ ಇನ್ನೊಂದು ಕ್ವಶನ್ ಯಾವ ತರ ಯಾವ ತರ ಕೇಳ್ಬೋದು ಮೇ ಬಿ ಅಂದ್ರೆ, ಇದೊಂದು ಪ್ರಾಬ್ಲಮ್ಯಾಟಿಕ್. ಸೊ ನಾನು ಪ್ರಾಬ್ಲಮ್ಯಾಟಿಕ್ ಯಾವ್ದು ವಿಡಿಯೋಸ್ ಜಾಸ್ತಿ ಮಾಡಕ್ ಹೋಗಿಲ್ಲ. ಸೊ ನೋಡಿ ಇದೊಂದು ಪ್ರಾಬ್ಲಮ್ಯಾಟಿಕ್, ಈ ತರ ಒಂದು ಪ್ರಾಬ್ಲಮ್ಯಾಟಿಕ್ ಕೇಳ್ಬೋದು ನಿಮ್ಗೆ. ಗಿವನ್ ಕಂಟೈನ್ಸ್ ಮಿಷಿನ್ ಲರ್ನಿಂಗ್ ಕವರ್ಸ್ ರಿಜಿಸ್ಟ್ರೇಷನ್ ಡನ್. ಸೊ ಮೇ ಬಿ ಈ ಕ್ವಶನ್ ಮೇ ಬಿ ಕೇಳ್ಬೋದು. ಚಿ ಸ್ಕ್ವೇರ್ ಟೆಸ್ಟ್ ಈ ಕ್ವಶನ್ ಮೇ ಬಿ ಕೇಳ್ಬೋದು. ಸೊ ನಾನು ಶೇರ್ ಮಾಡಿರ್ತೇನೆ, ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಇದು ಏನು ಸ್ಕೀಮ್ ಆಫ್ ಎವಲ್ಯೂಷನ್. ಸೊ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಬೋದು, ಅಥವಾ ನಾನು ಮೈನ್ ಗ್ರೂಪ್ ಅಲ್ಲೇ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಶೇರ್ ಮಾಡಿರ್ತೀನಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೀವು ಒಂದ್ಸಲ ಚೆಕ್ ಮಾಡಿದ್ರೆ ಸಾಕು, ನಿಮ್ಗೆ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಸೊ ನೋಡಿ ಇದನ್ನು ಕೂಡ ಕ್ವಶನ್ ಕೇಳ್ಬೋದು. ಇದಕ್ಕೆ ಸೊಲ್ಯೂಷನ್ ಮಾಡೋದಾದ್ರೆ ಈ ತರ ಸೊಲ್ಯೂಷನ್ ಇರುತ್ತೆ. ನಾನು ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಮಾಡಕ್ ಹೋಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ ನನಗೋಸ್ಕರ. ಅದಕ್ಕೋಸ್ಕರ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದೊಂದು ಕ್ವಶನ್ ಕೇಳೋದು ಹರಿಸ್ಟಿಕ್ ಸರ್ಚ್. ನಿಮ್ಗೆ ಇಲ್ಲ ಅದು ಕಾನ್ಸೆಪ್ಟ್, ಅದನ್ನು ಬಿಟ್ಬಿಡಿ. ಮತ್ತೆ ಇನ್ನೊಂದು ನೋಡಿ ಮಾಡಲ್ 3 ಅಲ್ಲಿ ಟ್ರೈನ್ ಡೇಟಾ ಸೆಟ್ 4 ಇನ್ಸ್ಟೆನ್ಸಸ್ ಶೋನ್ ಇನ್ ದಿ ಟೇಬಲ್. ಸೊ ಇದು ಕೂಡ ಸೊ ನಿಮ್ಗಿದೆ ಹೈಪೋಥಿಸಿಸ್, ಫೈನಲ್ ಹೈಪೋಥಿಸಿಸ್. ಇದು ಕೂಡ ಪ್ರಾಬ್ಲಮ್ ಮೇ ಬಿ ಕೇಳಿದ್ರು ಕೇಳ್ಬೋದು. ಇದು ಕೂಡ ಮೇ ಬಿ ಕೇಳಿದ್ರು ಕೇಳೋದಕ್ಕೆ ನೀವು ಯಾವ ತರ ಆನ್ಸರ್ ಮಾಡೋದಂದ್ರೆ, ಇಲ್ಲಿ ನೋಡಿ ಈ ತರ ಆನ್ಸರ್ ಮಾಡ್ಬೇಕು ನೀವು 5A. ಜಸ್ಟ್ ಪ್ರತಿಯೊಂದು ಸ್ಟೆಪ್ಸ್ ಕ್ಲೀನ್ ಆಗಿ ಬರೀಬೇಕು. ಮತ್ತೆ ಸ್ಟೆಪ್ 2 ಜನರೇಟಿಂಗ್ ಹೈಪೋಥಿಸಿಸ್ ಯಾವ ತರ ಅಂತ ಬರೀಬೇಕು. ಅದಕ್ಕೆ 6 ಮಾರ್ಕ್ಸ್ ಇದೆ. ಟೋಟಲ್ ಇದು 8 ಮಾರ್ಕ್ಸ್ ಕ್ವಶನ್ಸ್. ಇದು 8 ಮಾರ್ಕ್ಸ್ ಕ್ವಶನ್ ಇದು. ನೀವು ಅಚ್ಚುಕಟ್ಟಾಗಿ ಎಲ್ಲಾನು ಕ್ಲೀನ್ ಆಗಿ ಬರ್ದು ಡಯಾಗ್ರಾಮ್ ಟೇಬಲ್ ಕೂಡ ಸಾಲ್ವ್ ಮಾಡಿಕ್ಕಿದ್ರೆ ನಿಮ್ಗೆ 8 ಮಾರ್ಕ್ಸ್ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಸೊ ಯಾವ್ದು ಕೂಡ ಕಟ್ ಮಾಡಲ್ಲ, ಬಟ್ ರಿಸಲ್ಟ್ ಲಾಸ್ಟ್ ಅಲ್ಲಿ ಈ ತರ ಬರ್ಬೇಕು ಅವ್ರಿಗೆ. ಮತ್ತೆ ಈ ಡಯಾಗ್ರಾಮ್ ಏನ್ ಇಲ್ಲಿ ಟೇಬಲ್ ಹಾಕಿರ್ತಾರೋ ಈ ಟೇಬಲ್ ಲಾಸ್ಟ್ ಅಲ್ಲಿ ಕ್ಲೀನ್ ಆಗಿ ಬರ್ತಿರ್ಬೇಕು, ಅವಾಗ ಮಾತ್ರ ಅವ್ರು ಕೊಡೋದು. ಸ್ಟೆಪ್ 2 ಸ್ಟೆಪ್ 3 ಜನರೇಟಿಂಗ್ ದಿ ಹೈಪೋಥಿಸಿಸ್ ಅಂತ ಏನಿದೆ, ಸೊ ಅದನ್ನ ನೀವು ಕ್ಲಾಸ್ ಅಲ್ಲಿ ಬೇರೆ ರೆಫರೆನ್ಸ್ ಮಾಡಿದ್ರೆ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಬರ್ರಿ. ಅಷ್ಟಕ್ಕೆ ನಿಮಗೆ ಮಾರ್ಕ್ಸ್ ನ ಅವ್ರು ಇದನ್ನ ಅಲೋಕೇಟ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಇನ್ಯಾವ ಕ್ವಶನ್ ಕೇಳ್ಬೋದು. ವೈ ಇನ್ಸ್ಟೆನ್ಸ್ ಬೇಸ್ಡ್ ಲರ್ನಿಂಗ್, ಲೇಜಿ ಲರ್ನರ್, ಕಂಪೇರ್ ಇನ್ಸ್ಟೆನ್ಸ್, ಇದು ನಿಮ್ಗೆ ಇರಲಿಲ್ಲ. ಟೈಪ್ಸ್ ಆಫ್ ರಿಗ್ರೆಷನ್ ಮೆಥಡ್ಸ್ ಮೇ ಬಿ ಇದನ್ನು ಕೂಡ ಕೇಳ್ಬೋದು ನಿಮ್ಗೆ. 5C ಅಲ್ವಾ ನೋಡಿ, ಈ ಕ್ವಶನ್ ಕೂಡ ಕೇಳ್ಬೋದು. ಟೈಪ್ಸ್ ಆಫ್ ರಿಗ್ರೆಷನ್ ಮೆಥಡ್ ವಿತ್ ನೀಟ್ ಡಯಾಗ್ರಾಮ್. ಸೊ ಈ ಕ್ವಶನ್ ಕೂಡ ಓದ್ಕೊಂಡು ಹೋಗಿರಿ ಈ ಕ್ವಶನ್ ನ ಮೇ ಬಿ. ಸೊ ಇದಕ್ಕೂ ಕೂಡ ಅವರು ಎಷ್ಟು ಮಾರ್ಕ್ಸ್ ಇದೆ, ಇದಕ್ಕೆ 6 ಮಾರ್ಕ್ಸ್ ಇದೆ. ಸೊ ಮೇ ಬಿ ಕೇಳಿದ್ರು ಡಯಾಗ್ರಾಮ್ ನೋಡಿ ಈ ತರ ಇರುತ್ತೆ.
ಡಯಾಗ್ರಾಮ್, ರಿಗ್ರೆಷನ್ ಮೆಥಡ್ಸ್, ಲೀನಿಯರ್, ನಾನ್ ಲೀನಿಯರ್, ಲಾಜಿಕಲ್. ಸೊ ಲೀನಿಯರ್ ಒಳಗೆ 2 ಟೈಪ್ಸ್ ಮೆಥಡ್ ಡಿವೈಡ್ ಆಗುತ್ತೆ, ಸಿಂಗಲ್, ಮಲ್ಟಿಪಲ್. ನಾನ್ ಲೀನಿಯರ್ ಒಳಗೆ ಪಾಲಿನಾಮಿಯಲ್, ಲಾಜಿಕಲ್ ಇದಾಗಲ್ಲ. ಸೊ ಇದಕ್ಕೆ ಎಕ್ಸ್ಪ್ರೆಷನ್ ಕೊಡಬೇಕು, ಪ್ರತಿಯೊಂದಕ್ಕೂ ಎಕ್ಸ್ಪ್ರೆಷನ್ ಕೊಟ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಡಯಾಗ್ರಾಮ್ಗೆ 2 ಮಾರ್ಕ್ಸ್, ಎಕ್ಸ್ಪ್ರೆಷನ್ಗೆ 4 ಮಾರ್ಕ್ಸ್ ಅವ್ರು ಅಲೋಕೇಟ್ ಮಾಡಿರ್ತಾರೆ. ಸೊ ಇದೇ ತರ ಅವ್ರು ಎಲ್ಲದಕ್ಕೂ ಅಲೋಕೇಟ್ ಮಾಡಿಕೊಟ್ಟಿರ್ತಾರೆ ಕಂಡ್ರೆ ನೀವು ಬಟ್ ಓದೋದ್ರ ಮೇಲೆ ಮತ್ತೆ ಬರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಅಚ್ಚುಕಟ್ಟಾಗಿ ಈ ತರ ಬರ್ಕೊಂಡ್ರೆ ಸಾಕು ಅವ್ರೆ, ಆಯ್ತಾ. ನೀವೇನೋ ಒಂದು ಬರೀರಿ, ಬಟ್ ಅದು ಅಚ್ಚುಕಟ್ಟಾಗಿರ್ಲಿ, ಮತ್ತೆ ಎಲ್ಲೂ ಓವರ್ ರೈಟ್ ಮಾಡ್ಬಿಡಿ, ಮತ್ತೆ ಎಲ್ಲೂ ಶೀಟ್ ಅರಿಯೋದಾಗ್ಲಿ, ಮತ್ತೆ ಏನೋ ಒಂದು ಡಯಾಗ್ರಾಮ್ ಅದ್ರ ರಿಲೇಟೆಡ್ ಅನ್ರಿಲೇಟೆಡ್ ಆಗಿರ್ಲಿ ಬರ್ದಿದ್ರೆ ಅವರು ಮಾರ್ಕ್ಸ್ ನ ಕೊಡೋದಿಲ್ಲ, ಓಕೆನಾ. ಸೊ ಕ್ಲೀನ್ ಆಗಿ ನಿಮ್ಗೆ ಗೊತ್ತಿರೋದನ್ನೇ ಕ್ಲೀನ್ ಆಗಿ ಬರೆದ್ರೆ ಸಾಕು, ಅವ್ರು ಮಾರ್ಕ್ಸ್ ಕೊಡ್ತಾರೆ. ಇದೊಂದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇನ್ನೊಂದು ಕನ್ಸಿಡರ್ ದಿ ಸ್ಟೂಡೆಂಟ್ ಫ್ರಮ್. ಸೊ ಇದು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಯಾರ ಕೇಳಿದ್ರು ಈ ಕ್ವಶನ್ಗೆ, ಆಕ್ಚುಲಿ ನಾನು ವಿಡಿಯೋ ಮಾಡಿದ್ದೀನಿ, ಬಟ್ 6.145 ಟು ಚೆಕ್ ದಿ ವೆದರ್ ಈಸ್ ಸ್ಟೂಡೆಂಟ್ ವಿಲ್ ಪಾಸ್ ಆರ್ ಫೇಲ್ ದ ಕೋರ್ಸ್ ಯೂಸಿಂಗ್ KNN ಅಪ್ರೋಚ್, K is equals to 3. ಈ ಕ್ವಶನ್ ನಿಮ್ಗೂ ಕೂಡ ಕೇಳಿದ್ರೆ ನೋಡಿ, ಇದು 6th ಲಾಸ್ಟ್ 21 ಸ್ಕೀಮ್ ಅಲ್ಲಿ ಇತ್ತು ಇದೇ ಕ್ವಶನ್, ನಿಮ್ಗೂ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ರಿಪೀಟ್ ಆಗಿದೆ. ನೀವು ಈ ಕ್ವಶನ್ 100% ಕೊಟ್ಟೆ ಕೊಡ್ತಾರೆ, ನಾಳೆ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಪಕ್ಕ ಕೊಟ್ಟೆ ಕೊಡ್ತಾರೆ. ನೋಡಿ ಈ ಕ್ವಶನ್ ನ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀನಿ, ಯಾವ ತರ ಸಾಲ್ವ್ ಮಾಡೋದು ಅಂತ. ಸೊ ಅಲ್ಲೂ ಕೂಡ ನೋಡ್ಕೊಂಡಿದ್ರೆ ಓಕೆ, ಸೊ ನೋಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಯಾವ್ದು ಕ್ವಶನ್ ಇದು. 6A ಕ್ವಶನ್ ಅಲ್ವಾ? 6A ಕ್ವಶನ್ ಈ ತರ ಬರೀಬೇಕು. ಇದಕ್ಕೆ 6A ಸ್ಟೆಪ್, ಈ ಪ್ರತಿಯೊಂದು ಸ್ಟೆಪ್ಸ್ ಇದೇ ತರನೇ ನೀವು ಮೆನ್ಷನ್ ಮಾಡಬೇಕು. ಯಾಕೆಂದ್ರೆ ನೀವೇನು ಥಿಯರಿಟಿಕ್ ಬರ್ಕೊಂಡ್ರೆ ಅವ್ರು ಮಾರ್ಕ್ಸ್ ಕೊಡಲ್ಲ. ಥಿಯರಿ ಬರೀಬೇಡಿ, ಸ್ಟೆಪ್ 1 ಸ್ಟೆಪ್ 2 ಅಂತ ಬರ್ದ್ಬಿಟ್ಟು ಅಂಡರ್ಲೈನ್ ಮಾಡಿ ಅವ್ರಿಗೆ ಏನಾಗಬೇಕು, ಹೈಲೈಟ್ ಕಾಣಿಸ್ಬೇಕು. ಸೊ ಶೀಟ್ ವೇಸ್ಟ್ ಆಗುತ್ತೆ, ನೀವು ಇದನ್ನ ಮಾಡ್ಕೊಬಿಡಿ. ಇರೋ ಶೀಟ್ ಅಲ್ಲೇ ನೀವು ಯುಟಿಲೈಸ್ ಮಾಡಬೇಕು, ಓಕೆನಾ. ಸೊ ಸ್ಟೆಪ್ 1 ಅಂತ ಬರ್ದ್ಬಿಟ್ಟು ಪ್ರಾಬ್ಲಮೆಟಿಕ್ ಅಂತ ಬಂತು ಅಂದಾಗ ಪ್ರಾಬ್ಲಮ್ ಎಲ್ಲೆಲ್ಲಿ ಕಾಣಿಸ್ತು ನಿಮ್ಗೆ ಬರೀಬೇಕು ಅನ್ಸುತ್ತೆ, ನೀವು ಗೊತ್ತಿರೋದನ್ನೇ ಕ್ಲೀನ್ ಆಗಿ ರೆಪ್ರೆಸೆಂಟೇಷನ್ ಮಾಡಿ ರಿಸಲ್ಟ್ ಇದರಲ್ಲಿ ಎಕ್ಸಾಮ್ ಶೀಟ್ ಅಲ್ಲಿ. ಸೊ ಸಾಕಷ್ಟೇ, ನೀವು ಓವರ್ ಎಲ್ಲಾ ಕ್ವಶನ್ ಬರೀಬೇಕು ಅಂತ ನೀವು ಗಡಿಬಿಡಿ ಮಾಡಕ್ ಹೋಗ್ರಿ. ಗೊತ್ತಿರೋದನ್ನೇ ಕ್ಲೀನ್ ಆಗಿ ಬರೀರಿ, ಹ್ಯಾಂಡ್ ರಿಟನ್ ಚೆನ್ನಾಗಿರ್ಲಿ, ಮತ್ತೆ ಪಾಯಿಂಟ್ ವೈಸ್ ಇರ್ಲಿ, ಅಂಡರ್ಲೈನ್ ಮಾಡಿರಿ. ಕೆಲವೊಂದಕ್ಕೆ ಏನೇನು ಇಂಪಾರ್ಟೆಂಟ್ ಅನ್ನಿಸ್ತು ಅಂಡರ್ಲೈನ್ ಮಾಡಿ ಸಾಕು. ಸೊ ನೋಡಿ ಈ ಕ್ವಶನ್ 100% ನಾಳೆ ಬೆಳಿಗ್ಗೆ ಕೊಡ್ತಾರೆ ಎಕ್ಸಾಮ್ಗೆ. ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಇಲ್ಲೂ ರಿಪೀಟ್ ಆಗಿದೆ, ನಿಮಗೂ ರಿಪೀಟ್ ಆಗಿದೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ. ಸೊ 100% ಕೊಡ್ತಾರೆ. ಸೊ ಇದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಇದು ಕೂಡ ನಾನು ಬಿಲೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು. ಸೊ ಒಂದ್ಸಲ ನೋಡ್ಕೊಳ್ಳಿ. ಸೊ ಇದು ನಾನು ಇನ್ ಡೆಪ್ತ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಇನ್ಯಾವ ಕ್ವಶನ್ ಕೇಳಬಹುದು ನಿಮ್ಗೆ, ಸ್ಪೇಸ್ ಅಂಡ್ ಕ್ಯಾಂಡಿಡೇಟ್ ಎಲಿಮಿನೇಷನ್ ಇದು ಕೂಡ ನಿಮ್ಗೆ ಕ್ಯಾಂಡಿಡೇಟ್ ಎಲಿಮಿನೇಷನ್ ಆಲ್ಗರಿದಮ್ ಕೂಡ ಇದೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ಪ್ರತಿಯೊಂದು ಸ್ಟೆಪ್ಸ್ ಯಾವ ತರ ಬರೆಯೋದು. ಸೊ ಥಿಯರಿಟಿಕಲ್ ಏನ್ ಪಾಯಿಂಟ್ ಇದೆ. ಸೊ ಇಷ್ಟು ನೀವು ಬರೆದ್ರೆ ಅದರ ಡೆಫಿನೇಷನ್ ಮತ್ತೆ ಕ್ಯಾಂಡಿಡೇಟ್ ಎಲಿಮಿನೇಷನ್ ಆಲ್ಗರಿದಮ್, ಇನ್ಪುಟ್ ಏನು, ಔಟ್ಪುಟ್ ಏನು, ಮತ್ತೆ ಸ್ಟೆಪ್ಸ್ ಇದಾವಲ್ಲ, ಸೊ ಅಷ್ಟು ಸ್ಟೆಪ್ಸ್ ಬರೆದ್ರೆ 8 ಮಾರ್ಕ್ಸ್. ಸೊ ಇದು ಕಷ್ಟ ಅಂತ ಏನೋ ಅಂತ ನೀವು ಇದು ಮಾಡಕ್ ಹೋಗ್ರಿ. ಸೊ ಈಸಿ ಇರುತ್ತೆ, ಬರೀರಿ ಆಯ್ತಾ. ಇದಕ್ಕೆ 8 ಮಾರ್ಕ್ಸ್. ನೆಕ್ಸ್ಟ್ ಅಡ್ವಾಂಟೇಜ್ ಡಿಸಿಷನ್ ಟ್ರೀ. ಸೊ ಡಿಸಿಷನ್ ಟ್ರೀ ಅಲ್ಲಿ ಇದು ಕೊಟ್ಟಿದ್ದಾರೆ, ಇನ್ನು ಡಯಾಗ್ರಾಮ್ ಎಲ್ಲ ಕೊಟ್ಟಿದ್ರು. ನಾನು ಅದು ಮಾಡೋ ಕ್ವಶನ್ ಪೇಪರ್ ನಿಮಗೆ ಮಾಡೋ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದಾಗ ನೋಡಿ ಇಲ್ಲಿಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಷ್ಟೇ ಕೊಟ್ಟಿದ್ದಾರೆ. ಅಡ್ವಾಂಟೇಜ್ ಈಸಿ ಕಂಟ್ರಿ ನೋಡಿ ಇಲ್ಲಿ ಕಾಣಿಸಿದಿಲ್ಲ, ಈಸಿ, ಸಿಂಪಲ್, ಐಒ attributes ಕ್ಯಾನ್ ಬಿ discrete or continuous, predictor variables, model or a high degree of non-linearity, quick to train. ಇದು ಅಡ್ವಾಂಟೇಜಸ್, ಓಕೆನಾ. ಸೊ ಇದನ್ನ ಸ್ವಲ್ಪ ಎಲಾಬರೇಟ್ ಮಾಡಿ ಬರೀಬೇಕು. ನೀವು ಇಲ್ಲಿ ಕೊಟ್ಟಿರೋದು ಈ ತರ ಬರೀಬೇಕು ಅಂತ, ಇದಕ್ಕೆ 3 ಮಾರ್ಕ್ಸ್. ನೀವು ಎಲಾಬರೇಟ್ ಮಾಡಿ ಬರೀಬೇಕು ಪ್ರತಿಯೊಂದಕ್ಕೂ. ಈ ಪ್ರತಿಯೊಂದು ಏನ್ ಪಾಯಿಂಟ್ ಕೊಟ್ಟಿದ್ರಲ್ಲ ಇದು ಹೈಲೈಟ್, ಇದು ನೀವು 2 ಪಾಯಿಂಟ್ಸ್ ಅಥವಾ 1 ಪಾಯಿಂಟ್ಸ್ ಎಲಾಬರೇಟ್ ಮಾಡಿರ್ಬೇಕು ಅಷ್ಟೇ. ಅಷ್ಟಕ್ಕೆ ಅವ್ರು 3 ಮಾರ್ಕ್ಸ್ ಕೊಡ್ತಾರೆ. ಇಷ್ಟಕ್ಕೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ 6 ಮಾರ್ಕ್ಸ್ ಇದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಸೊ ಬಟ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅದ್ರ ಮೇಲೆ ನೀವು ನೋಡ್ಕೊಂಡ್ ಬರೀಬೇಕು. ಡಿಸ್ಅಡ್ವಾಂಟೇಜಸ್ ಕೂಡ ನೋಡಿ ಅವರೇ ಕೊಟ್ಟಿದ್ದಾರೆ. ಸೊ ಜಸ್ಟ್ ಇದನ್ನ ಸ್ವಲ್ಪ ನೋಡ್ಕೊಂಡು ಹೋಗಿ ಸಾಕು. ನಾನು ಬಿಲೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೊಂಡಿದ್ರೆ ಸಾಕು, ನಿಮ್ಗೆ ಬೇರೆ ಇನ್ನೇನು ಬೇಡ. ಡಿಸ್ಅಡ್ವಾಂಟೇಜಸ್ ಡಿಫಿಕಲ್ಟ್ ಟು ಡಿಟರ್ಮಿನ್ ಹೌ ಡೀಪ್ಲಿ ಡಿಸಿಷನ್ ಟ್ರೀ ಕ್ಯಾನ್ ಬಿ ಗ್ರೋನ್, ಎರರ್ ಆಸ್ ಮಿಸ್ಸಿಂಗ್, ಮತ್ತೆ attribute then decision tree is unstable, if data has continuous valid attribute, handling is complex, decision tree may be overfitting, etc. ಈ ತರ ಎಲ್ಲ ನೀವು ಸ್ವಲ್ಪ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಕೊಂಡ್ರೆ ಇಲ್ಲ ನೋಟ್ಸ್ ಅಲ್ಲಿ ಓದ್ಕೊಂಡಿದ್ರೆ ಸಾಕು. ಸೊ ನೀವು ಇದಕ್ಕೆ ಆನ್ಸರ್ ಮಾಡಬಹುದು. ಬಟ್ ಸೊ ಈ 1 ಡೇ ಎಕ್ಸಾಮ್ ಅಲ್ಲಿ ಇಷ್ಟು ನೋಡ್ಕೊಂಡ್ರೆ ಸಾಕೊಂಡ್ರೆ ನೀವು ಪಾಸ್ ಆಗ್ಬಿಡ್ತಾರೆ. ನೀವು ಆಲ್ಮೋಸ್ಟ್ ಒಂದು 60 to 70% ತೆಗಿತೀರ ಈ ಕ್ವಶನ್ ಪೇಪರ್ ನೋಡ್ಕೊಂಡು ಹೋದ್ರೆ. ಆಲ್ಮೋಸ್ಟ್ ನೀವು ಎಲ್ಲ ಇದು ನೋಡ್ಕೊಂಡು ಹೋಗಿರ. ನೆಕ್ಸ್ಟ್ ID3 ಇದನ್ನು ಕೂಡ ನಿಮ್ಗಿದೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಯಾವ್ದಪ್ಪ ಇದು ID3 ಬಯಾಸ್, ಇದು 7B ನ ಇದು ಎಕ್ಸ್ಪ್ಲೈನ್ ಡಿಸಿಷನ್ ಟ್ರೀ. ಇಲ್ಲೇನು ID3 ಅಂತ ಐತೆ. ಈ ಮೇ ಬಿ ಇದನ್ನು ಕೂಡ ID3 ಆಲ್ಗರಿದಮ್, ಅದನ್ನು ಕೂಡ ಮೇ ಬಿ ಕೇಳೋದು ನೋಡ್ಕೊಂಡಿರಿ. ನೆಕ್ಸ್ಟ್ 7C ಕೋವಿಡ್
ಮೇ ಬಿ ಇದಿಲ್ಲ ನಿಮಗೆ. ಒಂದ್ಸಲ ನೋಡ್ಕೊಂಡ್ರಿ ಕೋವಿಡ್ ನೆಗೆಟಿವ್ ಯೂಸಿಂಗ್ ಟೇಬಲ್ ಇದನ್ನು ಕೂಡ ಮೇ ಬಿ ಕೇಳ್ಬೋದು ಈ ಕ್ವಶನ್. ಸೊ ಪಾಸಿಟಿವ್ ನೆಗೆಟಿವ್ ಬಯಾಸ್ ಬೇಸಿನ್ ಆಲ್ಗರಿದಮ್. ಓಕೆ ಈ ಕ್ವಶನ್ ಮೇ ಬಿ ಅನ್ಕೊಂಡ್ರಿ ಮೇ ಬಿ 8 ಮಾರ್ಕ್ಸ್ ಇದೆ. ಸೊ ನೀವು ಇದನ್ನ ಕೇಳ್ಬೋದು, ನೋಡ್ಕೊಂಡಿರಿ. ಓಕೆನಾ. ಸೊ ಇದಕ್ಕೆ ಆನ್ಸರ್ಸ್ ಇಲ್ಲಿದೆ 7C, ಇದಕ್ಕೆ ಆನ್ಸರ್ ಇಲ್ಲಿದೆ. ಸೊ ಇಷ್ಟು ಬರೆದ್ರೆ ಸಾಕು ಅನ್ಸುತ್ತೆ ಅವ್ರಿಗೆ. ಇದೇ ತರ ಬರೀಬೇಕಷ್ಟೇ ನೀವು, ಬಟ್ ಎಕ್ಸ್ಟ್ರಾ ಬರೆಯೋ ಹಾಗಿಲ್ಲ. ಸೊ ನಾನು ಪ್ರಾಬ್ಲಮ್ ಜಾಸ್ತಿ ಇಲ್ಲಿ ಒತ್ತ ಕೊಡ್ತಾ ಇಲ್ಲ. ಸೊ ಪ್ರಾಬ್ಲಮೇ ನಿಮ್ಗೆ ಅಲ್ಲಿ ಇರೋದು ಮೇನ್ ಆಗಿ. ಸೊ ಪ್ರಾಬ್ಲಮ್ ನೀವು ಓನ್ ಆಗಿ ಇದು ಮಾಡಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಬರೋದು. ಸೊ ಒನ್ ಡೇ ನೈಟ್ ಅಲ್ಲಿ ನೀವೇನ್ ಪ್ರಾಕ್ಟೀಸ್ ಮಾಡಿದ್ರು ತಲೆಗೆ ಹೋಗಲ್ಲ, ಬಟ್ ಎಕ್ಸಾಮ್ ನೈಟ್ ಇರೋದ್ರಿಂದ ಪ್ರಾಕ್ಟೀಸ್ ಮಾಡಿ. ಸೊ ಬರ್ಬೋದು. ಇದನ್ನ ಕ್ವಶನ್ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇನ್ನೊಂದು ID3 ಆಲ್ಗರಿದಮ್, ಕನ್ಸ್ಟ್ರಕ್ಟ್ ಪ್ರೊಸೀಜರ್ ಟು ಕನ್ಸ್ಟ್ರಕ್ಟ್ ಡಿಸಿಷನ್ ಟ್ರೀ ಯೂಸಿಂಗ್ ID3 ಆಲ್ಗರಿದಮ್ಸ್. ಸೊ ID3 ಆಲ್ಗರಿದಮ್ ಯಾವ ತರ ಬರೆಯೋದು ನೋಡಿ, ಸ್ಟೆಪ್ಸ್, ಪ್ರತಿಯೊಂದು ಸ್ಟೆಪ್ಸ್ ಈ ತರ ಮೆನ್ಷನ್ ಮಾಡಬೇಕು. ಆಯ್ತಾ. ಬೇಸಿನ್ ಥಿಯರಮ್ ಅದನ್ನು ಕೂಡ ನೀವು ಕ್ಲೀನ್ ಆಗಿ ಬರೀಬೇಕು. ಸೊ ಇಷ್ಟಕ್ಕೆ 8 ಮಾರ್ಕ್ಸ್ 6 ಮಾರ್ಕ್ಸ್ ಕೊಡ್ತಾರೆ. ಕ್ಲೀನ್ ಆಗಿ ಬರೆದ್ರೆ ಸಾಕು. ಸೊ ಅವ್ರಿಗೆ ಬೇಗ ನೀವು ಏನು ಪಾಸ್ ಆಗ್ಬೇಕು ಅಂತ ಇದ್ದೀರಾ ಅಂದ್ರೆ ನೀವು ಪ್ರಾಬ್ಲಮ್ ಟಚ್ ಮಾಡಕ್ ಹೋಗ್ಬಿಡಿ. ಪಾಸ್ ಆಗ್ಬೇಕು ಅಂತ ಇದ್ದೀರಾ ಅಂದ್ರೆ ಪ್ರಾಬ್ಲಮ್ ಟಚ್ ಮಾಡಕ್ ಹೋಗ್ಬಿಡಿ. ಈ ತರ ಏನೇನು ಪ್ರಾಬ್ಲಮ್ಸ್ ಇದೆ, ಈ ತರ ಥಿಯರಿಟಿಕಲ್ ಆಲ್ಗರಿದಮ್ ಬರೆಯೋದು, ಮತ್ತೆ ಡೆಫಿನೇಷನ್ ಬರೆಯೋದು, ಮತ್ತೆ ಅಡ್ವಾಂಟೇಜ್ ಬರೆಯೋದು. ಆಯ್ತಾ. ಡೆಫಿನೇಷನ್ ಕ್ಲೀನ್ ಆಗಿ ಯಾವ ತರ ಎಲಾಬ್ರೇಟ್ ಮಾಡೋದು, ಆಯ್ತಾ. ಈ ತರ ಟಚ್ ಮಾಡಿ ಸಾಕು. ನೀವು ಜಸ್ಟ್ ಆಲ್ಮೋಸ್ಟ್ ಆಲ್ 35 to 40 ತೆಗಿತೀರ ನೀವು. ಸೊ ಅಷ್ಟೇ ಸಾಕು ನಿಮ್ಗೆ ಪಾಸ್ ಆಗುತ್ತೆ. ಇಲ್ಲ ನೀವು ಸ್ಕೋರ್ ಮಾಡ್ಬೇಕು ಅಂತಿದ್ರೆ ಪ್ರಾಬ್ಲಮೆಟಿಕ್ ಏನೇನು ಪ್ರಾಬ್ಲಮ್ಸ್ ಇದಾವೆ ಅವನ್ನ ನೀವು ಜಾಸ್ತಿ ಒತ್ತು ಕೊಡಿ. ಸೊ ಒನ್ ಡೇ ನೈಟ್ ಅಲ್ಲಿ ಅಷ್ಟೊಂದು ಒತ್ತು ಕೊಡಕ್ಕಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದಾಗೋದು. ಒನ್ ಡೇ ನೈಟ್ ಅಲ್ಲಿ ಕೂಡ ಟ್ರೈ ಮಾಡಿದ್ರು. ಸೊ ನೀವು ಆಲ್ಮೋಸ್ಟ್ ಆಲ್ 60 to 80 ತೆಗಿದ್ರ. ಪ್ರಾಬ್ಲಮ್ ಟಚ್ ಮಾಡಿ ಅದು ಅಚ್ಚುಕಟ್ಟು ಕ್ಲೀನ್ ಆಗಿರ್ಬೇಕು. ಔಟ್ಪುಟ್ ಅಲ್ಲಿ ರಿಸಲ್ಟ್ ಕ್ಲೀನ್ ಆಗಿರ್ಬೇಕು. ಈ ತರ ಆಲ್ಗರಿದಮ್ಸ್ ಸ್ಟೆಪ್ಸ್ ಅವೇನೇನಿದಾವೆ ಅವನ್ನ ನೀವು ಬರೆದ್ರೆ ಸಾಕು. ಅವು ಮತ್ತೆ ಪ್ರಾಬ್ಲಮ್ ಬರೆದ್ರೆ ಸಾಕು. ಆಲ್ಮೋಸ್ಟ್ ಆಲ್ 60 to 80 ಮಾರ್ಕ್ಸ್ ನೀವು ತೆಗಿದ್ರ. ನೆಕ್ಸ್ಟ್ ಇದೊಂದು ಕ್ವಶನ್ ಮೇ ಕೇಳ್ಬೋದು. ಯಾವ್ದಪ್ಪ ಇದು? 6A ಕ್ವಶನ್ ನಾನು ಈಗ ಹೇಳಿದ್ನಲ್ವಾ, ಇದನ್ನು ಕೂಡ ಮೇ ಬಿ ಕೇಳ್ಬೋದು. 7 ಇದಾಯ್ತು. ಇದೊಂದು ಹೈಪೋಥಿಸಿಸ್ ಬೇಸಿಯನ್ ಬಯಾಸ್ ಥಿಯರಮ್, ಮ್ಯಾಕ್ಸಿಮಮ್ ಪೋಸ್ಟೀರಿಯರ್ ಮ್ಯಾಪ್, ಹೈಪೋಥಿಸಿಸ್ H ಮ್ಯಾಪ್, ಮ್ಯಾಕ್ಸಿಮಮ್ ಲೈಕ್ಲಿಹುಡ್ ML, ಹೈಪೋಥಿಸಿಸ್ HML. ಇದೊಂದು ಮೇನ್ ಕೇಳಿದ್ರೆ ಸೊ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ. ಆಯ್ತಾ. ಸೊ ಎಕ್ಸ್ಪ್ಲೇನ್ ಮಾಡೋದಷ್ಟೇ, ಎಕ್ಸ್ಪ್ಲನೇಷನ್ ಇದೆಲ್ಲ ನೀವು ಕ್ಲೀನ್ ಆಗಿ ಇದನ್ನ ಬರೆದ್ರೆ ಸಾಕು. ಸೊ ನಿಮ್ಗೆ 8 ಮಾರ್ಕ್ಸ್ ನೋಡಿ, ಇಲ್ಲೇ 8 ಮಾರ್ಕ್ಸ್ ಅಲ್ಲ, ಇದು 6 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ಕ್ಲೀನ್ ಆಗಿ ಬರೀಬೇಕು. ಥಿಯರಮ್ ಅವೆಲ್ಲ ಅಷ್ಟೇ, ಏನಿಲ್ಲ. ಸೊ ಈಸಿ ಇದೆ ಥಿಯರಿಟಿಕಲ್ ಇದೆ ಕ್ವಶನ್ಸ್, ನೀವು ಕ್ಲೀನ್ ಆಗಿ ಬರೀಬೇಕು ಅಷ್ಟೇ ಅವನ್ನ. ನೆಕ್ಸ್ಟ್ 8C ನೇವಿ ಬಯಾಸ್ ಇದು ಕೂಡ ನೋಡಿ ಕೊಟ್ಟಿದ್ದಾರೆ. ಸೊ ಆಲ್ಗರಿದಮ್ ಯಾವ ತರ ಆಲ್ಗರಿದಮ್ ಸ್ಟ್ರಕ್ಚರ್ ಮಾಡೋದು, ಮತ್ತೆ ವೇರಿಯಂಟ್ ಪಾಪ್ಯುಲರ್, ಈ ಕ್ವಶನ್ ಮೇ ಬಿ ಕೇಳ್ಬೋದು. ಸೊ ನೋಡ್ಕೊಂಡಿರಿ ಇದೊಂದು ಕ್ವಶನ್. ಸೊ ಅದಕ್ಕೆ ಆನ್ಸರ್ಸ್ ಇದೆ 8C ಅಲ್ವಾ. ಸೊ ಇಲ್ಲಿ ನೋಡಿ 8C ಇದು ಆಲ್ಗರಿದಮ್ ಕಂಪ್ಯೂಟ್. ಸೊ ಈ ತರ ಇಲ್ಲೇನ್ ಕೊಟ್ಟಿದ್ರೆ ಇಷ್ಟು ಓದ್ಕೊಂಡ್ರು ಸಾಕು, ಬಟ್ ಅದನ್ನ ಎಲಾಬ್ರೇಟ್ ಮಾಡೋದು ನೀವು ಓನಾಗಿ ಮಾಡ್ಬೇಕಾದ್ರೆ ಸಾಕು. ಸೊ ಅವರೇ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೀವು ಯಾವ್ದನ್ನು ಕೂಡ ಇಟ್ಕೊಳಕ್ ಹೋಗಲ್ಲ ಅವರು. ನೋಡಿ ವೇರಿಯಂಟ್ಸ್ ಯಾವುವು ಅವರೇ ಕೂಡ ಕೊಟ್ಟಿದ್ರೆ ನೀವು ಅದನ್ನ ಜಸ್ಟ್ ನೋಡ್ಕೊಂಡು ಹೋಗ್ಬೇಕಷ್ಟೇ. ನೆಕ್ಸ್ಟ್ 5ನೇ ಮಾಡಲ್, ಲಾಸ್ಟ್ನೇ ಮಾಡಲು AN ನೋಡಿ. AN ನಮಗೂ ಇತ್ತು, ನಿಮ್ಗೂ ಇದೆ. ಸೊ ಇಲ್ಲಿ ಮಾಡ್ಯೂಲ್ 2 ಇಂದನೂ ಆಲ್ಮೋಸ್ಟ್ ಆಲ್ ನಿಮ್ಗೆ ರಿಪೀಟ್ ಆಗಿದೆ. ರೆಫರೆನ್ಸ್ ಇಟ್ಕೊಂಡೆ ನಿಮ್ಗೆ ಈ ಸಬ್ಜೆಕ್ಟ್ ನ ಪ್ರಿಪೇರ್ ಮಾಡಿರೋದು. ಸೊ ಪ್ರೀವಿಯಸ್ ಏನ್ ಸ್ಕೀಮ್ ಇದೆಯಲ್ವಾ, ಸೊ ಇದನ್ನೊಂದ್ಸಲ ನೋಡ್ಕೊಂಡಿರಿ. ನಿಮ್ಗೆ ಆಲ್ಮೋಸ್ಟ್ ಆಲ್ ಈ ಸ್ಕೀಮ್ ಅಲ್ಲೇ ನಿಮ್ಗೆ ಒಂದು 80 ಮಾರ್ಕ್ಸ್ ಬರುತ್ತೆ. 80 ಮಾರ್ಕ್ಸ್ ಪಕ್ಕಾ ಬರುತ್ತೆ, ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಓಕೆನಾ. ಸೊ ನೀವು ಪಾಸ್ ಆಗೋದಕ್ಕೆ ಯಾವುದೇ ಮೋಸ ಇಲ್ಲ. ಸೊ ನೀವು ಪಾಸ್ ಆಗ್ಬೋದು, ಮತ್ತೆ ನಿಮ್ಮ ಸ್ಕೋರ್ನು ಕೂಡ ನೀವು ಇದೀ ಸ್ಕೀಮ್ ಆಫ್ ಎವಾಲ್ಯೂಷನ್ ಮಾಡ್ಕೋಬಹುದು. ಸೊ ಇದನ್ನ ನಾನು ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಹಾಕಿರ್ತೀನಿ. ಪ್ಲೀಸ್ ವಾಚ್ ಮಾಡಿ, ನೋಡಿ, ಮತ್ತೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಾಲ್ ಮಾಡಿ. ಸೊ ಏನಾದ್ರು ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಏನಾದ್ರು ತಪ್ಪು ಮಾತಾಡಿದ್ರೆ ಅಥವಾ ತಪ್ಪೇನಾದ್ರು ಮಾಡಿದ್ರೆ ಕ್ಷಮಿಸಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.